ಯಾವ ದೃಷ್ಟಿಯಾದ ಮಧ್ಯಮಾಧಿಕಾರಿ ಗುರುಗಳನ್ನು ಕುರಿತು ಶಂಕ ಮಾಡ್ಯಾನ. ಏನಂತ? ಶುಕ್ತಿ ರಜತಾದಿಗಳು ಬ್ರಹ್ಮಜ್ಞಾನವಿಲ್ಲದೆ ಬಾಧವಾಗುತ್ತವೆ. ಆ ಶುಕ್ತಿ ರಜತಾದಿಗಳು ಅವಕ್ಕೇನು ಬಾಧ ಆಗ್ಬೇಕಾದ್ರೆ ಬ್ರಹ್ಮಜ್ಞಾನ ಏನು ಬೇಕಾಗಿಲ್ಲ ಅವಕ್ಕ. ಮತ್ತು ಸಂಸಾರ ದುಃಖವು ಬ್ರಹ್ಮಜ್ಞಾನಾನಂತರ ಬಾಧವಾಗುತ್ತದೆ ಎಂಬ ಈ ಭೇದವನ್ನು ಯಾವ ಕಾರಣದಿಂದ ಭದ್ರವಾಗಿಡುತ್ತಿರುವಿರಿ ಅಂತ ಅವ ಶಂಕ ಮಾಡ್ಯಾನ. ಅದಕ್ಕೆ ಚೌಪಾಯ 149 ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಬ್ರಹ್ಮ ಭಿನ್ನ ಮಿಥ್ಯಾ ಸಭ ಭೌಕೆ ತಿನಕೋ ಭೇದ ಹೇತು ಕಿಹಿ ರೌಖೆ उपजो यह मोको संदेह प्रभु ताको अब कीजे ಬೇಹ ಬೇಹ ಅಂದ್ರೆ ಅದರ ಅರ್ಥ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಬ್ರಹ್ಮಕ್ಕಿಂತಲೂ ಬೇರೆಯಾದ ಸಕಲ ಪದಾರ್ಥಗಳು ಅವು ಹ್ಯಾಂಗದವಪ್ಪ ಅಂತ ಕೇಳಿದ್ರೆ ಮಿಥ್ಯವಾಗಿರುತ್ತವೆ ಎಂದು ಹೇಳಿದಿರಿ. ಅವುಗಳಲ್ಲಿ ಶುಕ್ತಿ ರಜತಾದಿ ಹಾಗೂ ಭವ ದುಃಖಗಳಲ್ಲಿ ಯಾವ ಕಾರಣದಿಂದ ಭೇದವನ್ನು, ಅಂದರೆ ಬ್ರಹ್ಮ ಏನ್ರಿ ಭೇದವನ್ನು ಅಂದ್ರೇನು? ಬ್ರಹ್ಮಜ್ಞಾನವಿಲ್ಲದೆ ಶುಕ್ತಿ ರಜತಾದಿಗಳು ನಾಶವಾಗುವುದು, ಆದರೆ ಸಂಸಾರ ದುಃಖವು ಬ್ರಹ್ಮಜ್ಞಾನಾನಂತರ ನಾಶವಾಗುವುದು ಎಂಬ ಭೇದವನ್ನು ಇಟ್ಟಿರುವಿರಿ. ಈ ಸಂಶಯವನ್ನು ನನಗೆ ಏನ್ ಮಾಡ್ಲಕತ್ತದಪ್ಪ ಅಂತ ಕೇಳಿದ್ರೆ ಉತ್ಪತ್ತಿಯಾಗಿರುವುದು. ಅವು ಮಿಥ್ಯಾ ಅನ್ನೋದ್ರೊಳಗೆ ಎಲ್ಲ ಸಮಾನ ಅದಾವು. ಆ ಸಂಸಾರ ದುಃಖನೂ ಮಿಥ್ಯೆ ಅದ, ಶುಕ್ತಿಯಲ್ಲಿ ತೋರು ರಜತನೂ ಮಿಥ್ಯೆ ಅದ, ಹಗ್ಗದಲ್ಲಿ ತೋರು ಹಾವುನು ಮಿಥ್ಯೆ ಅದ, ಮರುಭೂಮಿಯಲ್ಲಿ ತೋರುವ ಮೃಗಜಲ ಅದನ್ನು ನೀರ್ನು ಮಿಥ್ಯೆ ಅದ. ಮಿಥ್ಯಾ ಇದ್ದುದ್ರಲ್ಲೆಲ್ಲ ಸಮಾನ ಇರ್ಲಿಕ್ಕಾಗಿ ಕೆಲವು ಬ್ರಹ್ಮಜ್ಞಾನ ಇಲ್ಲದೆ ನಾಶ ಆಗ್ತವ. ಈ ಸಂಸಾರ ದುಃಖ ಬ್ರಹ್ಮಜ್ಞಾನಾನಂತರ ನಾಶ ಆಗ್ತದ. ಇದೇನಪ್ಪ ಅಂತ ಕೇಳಿದ್ರೆ ಬ್ರಹ್ಮಜ್ಞಾನಾನಂತರ ನಾಶವಾಗುವುದು ಎಂಬ ಭೇದವನ್ನು ಇಟ್ಟಿರುವಿರಿ. ಈ ಸಂಶಯವು ನನಗೆ ಉತ್ಪತ್ತಿಯಾಗಿರುವುದು. ಸರ್ವ ಸಮರ್ಥನಾದ ಹೇ ಸದ್ಗುರುದೇವ, ನೋಡಿ ಪರಮಾತ್ಮ ಗುರುವಿಗೇನಂದ? ಹೇ ಸದ್ಗುರುದೇವ, ಅದನ್ನು ಆ ಸಂಶಯವನ್ನು ನಾಶ ಮಾಡ್ರಿ. ಅದರದೇ ಟೀಕಾ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಹೇ ಪ್ರಭು, ಬ್ರಹ್ಮಕ್ಕಿಂತಲೂ ಭಿನ್ನವಾಗಿರುವಂತ ಸರ್ವವೆಲ್ಲವನ್ನು ತಾವು ಮಿಥ್ಯವೆಂದು ಹೇಳಿದಿರಿ. ಆದರೆ ಆ ಮಿಥ್ಯಾ ಪದಾರ್ಥಗಳಲ್ಲಿ ಒಂದನೇದ್ದು ಶುಕ್ತಿ ರಜತ, ರಜ್ಜು ಸರ್ಪ, ಮರುಭೂಮಿ, ಮೃಗಜಲ ಮೊದಲಾದವುಗಳು ಬ್ರಹ್ಮಜ್ಞಾನವಿಲ್ಲದೆ ಬಾಧವಾಗುತ್ತವೆ. ಆದರೆ ಎರಡನೇ ಕಡ ಸಂಸಾರ ದುಃಖವು ಬ್ರಹ್ಮಜ್ಞಾನಾನಂತರ ಬಾಧವಾಗುತ್ತದೆ. ಈ ಭೇದವನ್ನು ಯಾವ ಕಾರಣದಿಂದ ಇಡುತ್ತಿರುವಿರಿ ಅಂತ ಪ್ರಶ್ನೆ ಮಾಡಿದ್ದ. ಅದಕ್ಕೆ ಗುರುಗಳು ಉತ್ತರ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಯಾವುದರ ಅಜ್ಞಾನದಿಂದ ಯಾವುದು ಉತ್ಪತ್ತಿಯಾಗಿರುವುದು ಅದು ಅದರ ಜ್ಞಾನದಿಂದ ಬಾಧವಾಗುತ್ತದೆ. ಅದಕ್ಕೆ ಇಲ್ಲಿ 150 ಚೌಪಾಯಿ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಸಕಲ ಅವಿದ್ಯಾಕಾರಜ ಮಿಥ್ಯಾ ಶಿಷ್ಯ ತಾಮೇ ರಂಚಕ ಹೋ ನ ತಥೌ या अज्ञान से उपजित झोए ताके ज्ञान भाद तिहि होई. ಅದರ ಅರ್ಥ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಹೇ ಶಿಷ್ಯನೇ, ಬ್ರಹ್ಮಕ್ಕಿಂತಲೂ ಭಿನ್ನವಾದ
ಸರ್ವವು ಹ್ಯಾಂಗದಪ್ಪ ಅಂತ ಕೇಳಿದ್ರೆ ಅವಿದ್ಯಾ ಕಾರ್ಯಜೆ ಅಂದ್ರ ಅವಿದ್ಯೆಯ ಕಾರ್ಯವಾಗಿದ್ದು. ಅದು ಹ್ಯಾಂಗದಪ್ಪ ಅಂತ ಕೇಳಿದ್ರೆ ಮಿಥ್ಯವಾಗಿರುವುದು. ಅದರಲ್ಲಿ ಅವಿದ್ಯೆಯ ಕಾರ್ಯದಲ್ಲಿ ಸ್ವಲ್ಪವೂ ಕೂಡ ಸತ್ಯಾಂಶವಿರುವುದಿಲ್ಲ. ಅದರಲ್ಲಿ ಏನಪ್ಪ, ಸ್ವಲ್ಪವೂ ಕೂಡ ಸತ್ಯಾಂಶ ಅದೇನು ಅವಿದ್ಯಾ ಕಾರ್ಯದಲ್ಲಿ ಇಲ್ಲ. ಆದರೆ ಈ ಜೋಯಿ ಅಂದ್ರೆ ಯಾವುದು ಅಂದ್ರ ಯಾವುದರ ಅಜ್ಞಾನದಿಂದ ಹುಟ್ಟಿರುತ್ತದೆಯೋ, ಯಾವುದರ ಅಜ್ಞಾನದಿಂದ ಹುಟ್ಟಿರುತ್ತದೆಯೋ ಅದು ಅದರ ಜ್ಞಾನದಿಂದಲೇ ಏನಾಗ್ತದ, ಬಾಧ ಅಂದ್ರೇನು, ಬಾಧ ಹೊಂತದದು. ಅದಕ್ಕೆ ಬಾಧ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಕೊಟ್ಟಾರ ನೋಡ್ರಿ ಕಂಸದೊಳಗ, ತ್ರೈಕಾಲಿಕ ಅತ್ಯಂತ ಅಭಾವ ನಿಶ್ಚಯ. ಬಾಧ ಅಂದ್ರೇನು, ತ್ರೈಕಾಲಿಕ ಅತ್ಯಂತ ಅಭಾವ ನಿಶ್ಚಯವಾಗುತ್ತದೆ. ಇದು 150ನೇ ಚೌಪಾಯ ಅರ್ಥ ಹೇಳಿದ್ರು. ಇನ್ನ ಟೀಕಾ ಏನ್ ಹೇಳ್ತಾರ ನೋಡ್ರಿ, ಹೇ ಶಿಷ್ಯನೇ, ಅಂದ್ರೆ ಇಲ್ಲಿ ಯದ್ಯಪಿ ಬ್ರಹ್ಮಕ್ಕಿಂತಲೂ ಭಿನ್ನವಾದ ಸರ್ವವು ಅವಿದ್ಯ ಕಾರ್ಯವಿರುತ್ತದೆ, ಆದ್ದರಿಂದ ಮಿಥ್ಯವಾಗಿರುತ್ತದೆ. ಅದರಲ್ಲಿ ಸ್ವಲ್ಪವಾದರೂ ಕೂಡ ತಥೌ ಅಂದರೆ ಸತ್ಯವಿರುವುದಿಲ್ಲ. ಆದರೆ ಯಾವುದರ ಅಜ್ಞಾನದಿಂದ ಯಾವುದು ಉತ್ಪತ್ತಿಯಾಗುವುದು ಅದು ಅದರ ಜ್ಞಾನದಿಂದಲೇ ನಿವೃತ್ತಿಯಾಗುತ್ತದೆ. ಒಂದೇ ಕಡ ಶುಕ್ತಿ, ರಜ್ಜು, ಮರುಭೂಮಿ ಮೊದಲಾದವುಗಳ ಅಜ್ಞಾನದಿಂದ ರಜತ, ಸರ್ಪ, ಜಲ ಮೊದಲಾದವುಗಳು ಉತ್ಪತ್ತಿಯಾಗಿ ತೋರುತ್ತವೆ. ಅವುಗಳ ನಿವೃತ್ತಿಯು ಶುಕ್ತಿ, ರಜ್ಜು, ಮರುಭೂಮಿ ಮೊದಲಾದವುಗಳ ಜ್ಞಾನದಿಂದ ಆಗುತ್ತದೆ. ಮತ್ತು ಎರಡನೇ ಕಡ ಏನ್ ಹೇಳ್ತಾರ್ರಿ, ಬ್ರಹ್ಮದ ಅಜ್ಞಾನದಿಂದ ಯಾವ ಜನನ ಮರಣಾದಿ ರೂಪ, ಈ ಜನನ ಮರಣಾದಿ ರೂಪ ಯಾಕೆ ತೋರ್ಲಕತ್ತವಪ್ಪ ಅಂತ ಕೇಳಿದ್ರ, ಬ್ರಹ್ಮದ ಅಜ್ಞಾನದಿಂದ, ನಮ್ಮ ಸ್ವರೂಪದ ಮರವೆಯಿಂದ ಬ್ರಹ್ಮದ ಅಜ್ಞಾನದಿಂದ ಯಾವ ಜನನ ಮರಣಾದಿ ರೂಪ ಸಂಸಾರ ದುಃಖ ಉತ್ಪತ್ತಿಯಾಗಿರುವುದು ಅದರ ನಿವೃತ್ತಿಯು ಬ್ರಹ್ಮಜ್ಞಾನದಿಂದಲೇ ಆಗುತ್ತದೆ. ಅದು ಬ್ರಹ್ಮಜ್ಞಾನದ ಅಜ್ಞಾನದಿಂದ ಇವು ತೋರ್ಲಿಗತ್ತವ, ಅವು ನಿವೃತ್ತಿ ಅದರಿಂದ ಆಗ್ತಾವಪ್ಪ ಅಂತ ಕೇಳಿದ್ರೆ ಬ್ರಹ್ಮಜ್ಞಾನದಿಂದಲೇ ಅವುಗಳ ನಿವೃತ್ತಿ ಆಗ್ತದ. ಅದಕ್ಕಿನ್ನ 239ನೇ ಅಂಕದಲ್ಲಿ ಪ್ರಶ್ನೆ ಮಾಡ್ತಾನೆ. ಮತ್ತೆ ಪ್ರಶ್ನೆ ಅಂದ್ರೆ ಏನ್ರಿ, ಜಿಜ್ಞಾಸಾ ವಿಷ್ಕರಣಂ ಪ್ರಶ್ನೆ ಕೇಳಿ ತಿಳ್ಕೋಬೇಕಂತ ಏನು ಆತುರತೆ ಮಾಡ್ತಾನಲ್ಲ ಅದಕ್ಕೆ ಪ್ರಶ್ನೆ ಅಂತ ಕರೀತಾರ. ಬ್ರಹ್ಮದ ಅಜ್ಞಾನದಿಂದ ಸಂಸಾರವು ಯಾವ ಕ್ರಮದಿಂದ ಉತ್ಪತ್ತಿಯಾಗಿರುತ್ತದೆ? ಬ್ರಹ್ಮದ ಅಜ್ಞಾನದಿಂದ ತೋರ್ತದಂತ ನೀವು ಹೇಳಿದ್ರಲ್ಲ, ಅದಕ್ಕೆ ಬ್ರಹ್ಮದ ಅಜ್ಞಾನದಿಂದ ಸಂಸಾರವು ಯಾವ ಕ್ರಮದಿಂದ ಉತ್ಪತ್ತಿಯಾಗಿರುತ್ತದೆ? ಕ್ರಮ ಯಾವ ಕ್ರಮದಿಂದ ಆಯ್ತದು? ಮೊದಲ ಮಗ ಆಯ್ದ ಮೊಮ್ಮಗ ಹಿಂಗಾಯ್ತು, ಹ್ಯಾಂಗಾಗ್ಯದದು ಅಂತ ಕೇಳಿಗತ್ತ ನಾವು. ಶಿಷ್ಯವಾಚ ದುವ ಭಗವನ್ ब्रह्म अज्ञानते जो उपजे संसार शो के क्रमते होत है कहो मोहि निर्धार. ಅಂದ್ರೆ ಅದರ ಅರ್ಥ, ಹೇ ಷಡ್ಗುಣ ಐಶ್ವರ್ಯಗಳಿಂದ ಯುಕ್ತನಾದ
ಭಗವಂತನೇ. ನೋಡ್ರಿ, ಗುರುವಿಗೆ ಏನು ಎಂತ ಸಂಬೋಧನೆ ಮಾಡಿದ. ಹೇ ಏನಂತನ್ರಿ, ಭಗವನ್ ಅಂದ್ರ ಹೇ ಷಡ್ಗುಣ ಐಶ್ವರ್ಯಗಳಿಂದ ಯುಕ್ತನಾದ ಭಗವಂತನೇ. ಷಡ್ಗುಣ ಐಶ್ವರ್ಯ ಎಲ್ಲ ಬರ್ತಾವಲ್ರಿ ನಮಗವೆಲ್ಲ. ಯಾವ್ಯಾವ್ರವು? ಷಡ್ಗುಣ ಐಶ್ವರ್ಯಗಳು ಯಾವ್ಯಾವ್ರಿ? ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜ. ಇವುಗಳಿಂದ ಯುಕ್ತನಾದ ಭಗವಂತನೇ ಏನಂತನ್ರಿ, ಬ್ರಹ್ಮದ ಅಜ್ಞಾನದಿಂದ ಒಂದು ವೇಳೆ ಪ್ರಪಂಚವು ಹುಟ್ಟಿದ್ದಾದರೆ ಅದು ಯಾವ ಕ್ರಮದಿಂದ ಜನಿಸುತ್ತದೆ ಎಂಬುದರ ಬಗ್ಗೆ ನಿರ್ಧಾರ ನಿಶ್ಚಯವಾಗಿ ನನಗೆ ಹೇಳಿರಿ. ಯಾವ ಕ್ರಮದಿಂದ ಹುಟ್ಟುತ್ತದು ಅನ್ನೋದು ನಮಗೆ ತಿಳಿಸ್ರಿ ಅಂತ ಕೇಳಿಗತ್ತಾನ. ಟೀಕಾ ಏನಂತಾರೆ, ಅರ್ಥವು ಸ್ಪಷ್ಟವಾಗಿರುತ್ತದೆ ಅಂತಾರೆ ಅವರು. ಇನ್ನು ಗತ ಪ್ರಶ್ನೆಗೆ ಉತ್ತರ, ಗತ ಅಂದ್ರೆ ಏನು ಮ್ಯಾಲಿಗೆ ಪ್ರಶ್ನೆ ಮಾಡ್ದಲ್ರಿ, ಅದಕ್ಕೆ ಉತ್ತರ ಹೇಳ್ತಾರೆ. ಎಷ್ಟು? 240ರಿಂದ 271 ಅಂಕಿ ಪರ್ಯಂತರ. 240ರಿಂದ 271 ಅಂಕ ಪರ್ಯಂತರ ಉತ್ತರ ಹೇಳೋರದಾರ. ಈಗ 240 ಏನಂತಾರ್ರಿ ಉತ್ತರ? ಸ್ವಪ್ನದಂತೆ ಕ್ರಮವಿಲ್ಲದೆ ಜಗತ್ತು ಭಾಸಮಾನವಾಗುವುದು. ನೀ ಕ್ರಮ ಕೇಳಿದೆಲ್ಲ, ಯಾವ ಕ್ರಮ ಇಲ್ಲ, ಪ್ರಮ ಇಲ್ಲ. ಸ್ವಪ್ನದಂತೆ, ಏನ್ ಸ್ವಪ್ನದಲ್ಲಿ ಏನು ಕ್ರಮ ಅದೇನು? ಮೊದಲ ಅಪ್ಪ, ನಂತರ ಮಗ, ಆಯ್ದು ಮೊಮ್ಮಗ, ಆಯ್ದು ಮರಿ ಮೊಮ್ಮಗ, ಹಿಂಗೇನರೇ ಏಕಕಾಲಕ್ಕಲ್ಲಿ. ಅದರಂತೆ ಸ್ವಪ್ನದಂತೆ ಕ್ರಮವಿಲ್ಲದೆ ಜಗತ್ತು ಭಾಸಮಾನವಾಗುವುದು. ಏನು ಕ್ರಮ ಇಲ್ಲ, ಪ್ರಮ ಇಲ್ಲ. ಸ್ವಪ್ನದಲ್ಲಿ ಹಂಗೆ ಏಕಕಾಲಕ್ಕೆ ತೋರ್ಯವಲ್ಲ, ಇಲ್ಲಿ ಹಂಗದಲ್ಲಿ ಏನು ಕ್ರಮ ಇಲ್ಲ. ಅಪ್ಪ ಮೊದಲ, ಮಗ ನಂತರ ಮೊಮ್ಮಗ, ಆ ನಂತರ ಹಿಂಗಿಲ್ಲ. ಇಲ್ಲಿ ಸ್ವಪ್ನದಂತೆ ಕ್ರಮವಿಲ್ಲದೆ ಜಗತ್ತು ಭಾಸಮಾನವಾಗುವುದು. ಶ್ರೀ ಗುರುರ್ವಾಚ್ ಚೌಪಾಯಿ, ಜೈಸೆ ಸ್ವಪ್ನ ಹೋತ ಭಿನ್ನ ಕ್ರಮತೆ, ತೋ ಮಿಥ್ಯಾ ಜಗ ಭಾಸತ ಭ್ರಮತೆ, ಯೋತಾ ಕೋ ಕ್ರಮ ಜಾನೋ ಲೌರೈ. ಅಂದ್ರೆ ಸೋ ಮರುಥಲ ಜಲ ವಸನ್ ನಿಚ್ಚೌರೈ. 2 ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಲೌರೈ ಅನ್ನೋದ್ರ ಮ್ಯಾಗ ಒಂದು ಎಷ್ಟದದು? 287. ಸ್ವಲ್ಪ ಅದಾವ್ರಿ ಅಷ್ಟೇ. ಅದರ ಅರ್ಥ ಏನು ಹೇಳ್ತಾರೆ ನೋಡ್ರಿ. 152ನೇ ಚೌಪಾಯಿದು. ಸ್ವಪ್ನ ಪ್ರಪಂಚವು ಯಾವ ಪ್ರಕಾರ ಕ್ರಮವಿಲ್ಲದೆ ಜನಿಸಿರುತ್ತದೆಯೋ, ಸ್ವಪ್ನದೊಳಗೆ ಏನು ಕ್ರಮ ಇಲ್ಲಲ್ಲ, ಅದೇ ರೀತಿ ಕ್ರಮವಿಲ್ಲದೆ ಏನದು ಭ್ರಮದಿಂದ ಅಂದ್ರೆ ಅಧ್ಯಾಸದಿಂದ, ಯಾವುದದು ಮಿಥ್ಯಾ ಜಗ, ಮಿಥ್ಯವಾದ ಜಗತ್ತು ತೋರುತ್ತದೆ. ಯಾವಾತನು ಅದರ ಭ್ರಮದಿಂದ ತೋರುವ ಜಗತ್ತಿನ ಉತ್ಪತ್ತಿಯ ರೀತಿಯನ್ನು ತಿಳಿದುಕೊಳ್ಳಬೇಕೆಂದು
ಇಚ್ಛಿಸುತ್ತಾನೆಯೋ ಆತನು ಎಲ್ಲಿ ಮರುತಲದ ಮೊದಲು ಏನ್ ಮಾಡ್ಬೇಕು, ಮರುತಲ ಜಲ ಅಂದ್ರ ಉಸರ ಭೂಮಿಯಲ್ಲಿ ಭ್ರಮದಿಂದ ತೋರುವ ನೀರಿನಲ್ಲಿ ವಸ್ತ್ರವನ್ನು ತೊಳ್ಕೊಂಡು ಬಾರಪ್ಪ ಅಂತ ಹೇಳ್ಬೇಕು ಅವನಿಗೆ. ಇವಿಷ್ಟು ಒಗ್ಯಾಣದವ, ಮರುಭೂಮಿಯಲ್ಲಿ ನೀರಾಗ ಹೋಗಿ ಒಕ್ಕೊಂಡು ಬಾ ಅಂತ ಹೇಳ್ಬೇಕು ಅವನಿಗೆ. ನೀರು ಅದಾವೇನ್ರಿ? ಇದ್ರ ಕ್ರಮ ಕೇಳ್ತಿಲ್ಲ. ಇವಿಷ್ಟು ಒಗ್ಯಾಣ ಅಲ್ಲಿ ತೋಯಿಸ್ಕೊಂಬರಪ್ಪ ಹೋಗಿ. ಅರ್ಥವು ಸ್ಪಷ್ಟವಾಗಿರುತ್ತದೆ. ಇನ್ನು ದುವಾ ಏನಂತಾರ ನೋಡ್ರಿ, उपनिषद में बहुत विधि जगद उत्पत्ति प्रकार अभिप्राय तिनको यही चेतन भिन्न असार. ಅದರ ಅರ್ಥ ಏನು ಹೇಳ್ತಾರ್ರಿ? ಉಪನಿಷತ್ ಮೇ, ಉಪನಿಷತ್ತುಗಳಲ್ಲಿ, ಉಪನಿಷತ್ ಅಂದ್ರೆ ಬ್ರಹ್ಮ ವಿದ್ಯಾ ಪ್ರತಿಪಾದಕ ವೇದ ಶಿರೋಭಾಗ ಉಪನಿಷತ್ ರೀ. ಅಜ್ಞಾನ ನಿವಾರಣ ವಿದ್ಯಾ ಉಪನಿಷತ್. ಉಪನಿಷತ್ ಅಂದ್ರೆ ಬ್ರಹ್ಮ ವಿದ್ಯಾ ಪ್ರತಿಪಾದಕ ವೇದ ಶಿರೋಭಾಗ. ಎಲ್ಲಿರ್ತದೆ ಉಪನಿಷತ್ತು? ವೇದದ ಅಂತ್ಯಭಾಗದಲ್ಲಿ. ಬ್ರಹ್ಮ ವಿದ್ಯಾ ಪ್ರತಿಪಾದಕ ವೇದ ಶಿರೋಭಾಗ ಉಪನಿಷತ್ ಮತ್ತು ಅಜ್ಞಾನ ನಿವಾರಣ ವಿದ್ಯಾ ಉಪನಿಷತ್ತು. ಮತ್ತು ಉಪ ಅಂದ್ರೆ ಸಮೀಪ, ನಿಷತ್ ಅಂದ್ರೆ ಒಯ್ಯುವವು. ಎಲ್ಲಿಗೆ? ಆತ್ಮನ ಕಡೆಗೆ. ಆ ಉಪನಿಷತ್ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ನಮಗ ಬಲತ್ಕಾರದಿಂದ ಆತ್ಮನ ಕಡೆಗೆ ಒಯ್ತದ. ನಾವೆಲ್ಲ ಭ್ರಾಂತಿಯಿಂದ ಅನಾತ್ಮ ದೇಹಾದಗಳ ಕಡೆಗೆ ಇದೀವಿ. ಉಪನಿಷತ್ ಏನ್ ಮಾಡ್ತದಪ್ಪ, ನಮ್ಮನ್ನ ದಾರಿ ಹಿಡಿಸಿ ಯಥಾರ್ಥವಾದಂಥ ಆತ್ಮಜ್ಞಾನ ಮಾಡಿ ಕೊಡ್ತದ. ಅದಕ್ಕೆ ಉಪನಿಷತ್ತುಗಳಲ್ಲಿ ಅನೇಕ ರೀತಿಯಿಂದ ಜಗತ್ತುತ್ಪತ್ತಿಯ ಪ್ರಕಾರ ಪದ್ಧತಿಯನ್ನು ಹೇಳಲ್ಪಡುವುದು. ಅವುಗಳಿಗೆ ಜಗದ್ ಉತ್ಪತ್ತಿಯ ರೀತಿಯನ್ನು ಅನೇಕ ಪ್ರಕಾರವಾಗಿ ಹೇಳುವುದಕ್ಕೆ ಇದುವೇ ತಾತ್ಪರ್ಯವಾಗಿರುತ್ತದೆ. ಏನೆಂದರೆ ಚೇತನಕ್ಕಿಂತಲೂ ಭಿನ್ನವಾದ ಸರ್ವವು ಏನದಪ್ಪ ಅಂತ ಕೇಳಿದ್ರೆ ಅಸಾರ್. ಅಸಾರ್ ಅಂದ್ರೆ ತುಚ್ಛವಾಗಿರುತ್ತದೆ. ಅಂದ್ರೆ ಸ್ವರೂಪಹೀನವಾಗಿರುತ್ತದೆ. ತುಚ್ಛ ಅಂದ್ರೇನು? ಸ್ವರೂಪಹೀನ. ಟೀಕಾ ನೋಡ್ರಿ ಏನಂತಾರ್ರಿ ಇಲ್ಲಿ. ಯದ್ಯಪಿ ಅಂತ ಯದ್ಯಪಿಗಾರತನವ ಉಪನಿಷತ್ತುಗಳಲ್ಲಿ ಜಗತ್ತಿನ ಉತ್ಪತ್ತಿಯನ್ನು ಅನೇಕ ಪ್ರಕಾರದಿಂದ ಹೇಳಿರುತ್ತದೆ. ಸ್ವತಃ ಉಪನಿಷತ್ತೇ ಹೇಳದ. ಯದ್ಯಪ್ಗಾರನ ಮಾತ್ರ ಇದು ಏನಂತನ, ಉಪನಿಷತ್ತುಗಳಲ್ಲಿ ಜಗತ್ತಿನ ಉತ್ಪತ್ತಿಯನ್ನು ಅನೇಕ ಪ್ರಕಾರದಿಂದ ಹೇಳಿರುತ್ತದೆ. ಒಂದೇ ಕಡ ಛಾಂದೋಗ್ಯ ಉಪನಿಷತ್ತಿನಲ್ಲಿ, ಈ ಛಾಂದೋಗ್ಯ ಉಪನಿಷತ್ ಯಾವ ವೇದದ್ರಿಪ? ಸಾಮವೇದದ್ರಪ್ಪರದ. ಓಂ ನಮಃ ಶಿವಾಯ. ಸಾಮವೇದ. ಸಾಮವೇದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸದ್ರೂಪ ಪರಮಾತ್ಮನಿಂದ ಅಲ್ಲೇನ್ ಹೇಳಿದ್ರಲ್ಲಿ? ಸದೇವ ಸೌಮ್ಯ ಇದಮಾಗ್ರ ಆಸೀತ್ ಏಕಮೇವಾದ್ವಿತೀಯಂ ಬ್ರಹ್ಮ ತದೈಕ್ಷತ ಬಹುಶಾಹಂ ಸತ್ತೇಜೋ ಸೃಜತ. ಅಂದ್ರ
ಚಾಂದೋಗ್ಯ ಉಪನಿಷತ್ತಿನಲ್ಲಿ ಸದ್ರೂಪ ಪರಮಾತ್ಮನಿಂದ ಏನ ಹುಟ್ಟತ್ರಿ? ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿಗಳು ಕ್ರಮದಿಂದ ಹುಟ್ಟಿರುತ್ತವೆ. ಏನು ಒಮ್ಮೆ ಹುಟ್ಟಿದ್ರು ಎಲ್ಲ? ಕ್ರಮದಿಂದ ಹುಟ್ಟಾವ. ಅಗ್ನಿ, ಜಲ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿಗಳು ಕ್ರಮದಿಂದ ಹುಟ್ಟಿರುತ್ತವೆ ಎಂದು ಹೇಳಲ್ಪಡುತ್ತವೆ. ಮತ್ತು ಇನ್ನ ತೈತರಿ ಉಪನಿಷತ್ತು, ತೈತರಿ ಉಪನಿಷತ್ತಿನಲ್ಲಿ ಇದು ಯಾವ್ದಪ್ಪ ಅಂತ ಕೇಳಿದ್ರೆ, ತೈತರಿ ಉಪನಿಷತ್ತು ಇದು ಯಾವ ವೇದದಿಂದ್ರಮ್ಮ? ಇದು ತೈತರಿ ಉಪನಿಷತ್ತಿನಲ್ಲಿ ಅಲ್ಲೇನ್ ಹೇಳಿದ್ರಿ? ತಸ್ಮಾದ್ವಾಯ ತಸ್ಮಾದಾತ್ಮನ, ತಸ್ಮಾದ್ವಾಯ ಏ ತಸ್ಮಾದಾತ್ಮನ ಆಕಾಶ ಸಂಭೂತ. ಆಕಾಶ ಹುಟ್ಟಿತು ಮೊದಲ, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಇವು ಕ್ರಮದಿಂದ ಉಂಟಾಗಿರುತ್ತವೆ ಎಂದು ಈ ರೀತಿಯಿಂದ ಪಂಚಭೂತಗಳ ಉತ್ಪತ್ತಿಯನ್ನು ಹೇಳಿರುತ್ತದೆ. ಯದ್ಯಪಿಗಾರನ ಮಾತದಿದು. ಮತ್ತು ಕೆಲವು ಕಡೆಗಳಲ್ಲಿ ಸರ್ವವನ್ನು ಪರಮೇಶ್ವರನೇ ಉತ್ಪತ್ತಿ ಮಾಡಿರುತ್ತಾನೆ. ಈ ರೀತಿಯಿಂದ ಕ್ರಮವಿಲ್ಲದೆಯೇ ಉತ್ಪತ್ತಿಯನ್ನು ಹೇಳಿರುತ್ತದೆ. ಕ್ರಮವಿಲ್ಲದೆ ಉತ್ಪತ್ತಿ ಆಗ್ಯದ. ಹೆಂಗ? ಕೆಲವು ನೋಡ್ರಿ, ಕ್ರಮ ಏನು, ಯಾರು ಅಪ್ಪಿಲ್ಲ ಅವಿಲ್ಲ, ಹುಟ್ಟು ಬಿಡ್ತಾವ. ಅದಕ್ಕೆ ಈ ಎಂಡ್ಯಾಗ ಹುಳ ಹುಟ್ಟತಾವಲ್ರಿ, ಅವಕ್ಕೇನರೇ ಅವು ಅಪ್ಪ ಅದಾವೇನು? ಇಲ್ಲ, ಏಕ ಕಾಲಕ್ಕೆಲ್ಲ ಮಳಿ ಬರುವುದಂದ್ರೆ ಮಳಿ ಹುಳ ಹುಟ್ಟತಾವ ನೋಡ್ರಿ, ಅವಕ್ಕೇನ ಅವ್ವ ಅಪ್ಪ ಇಲ್ಲ. ಯುಗಪತಿ ಸೃಷ್ಟಿ ಅಂತಾರೆ ಅವಕ್ಕೆ. ಏಕ ಕಾಲಕ್ಕೆ ಅವು ಬಿಡು. ಹಿಂದಿನ ಕಾಲದಲ್ಲಿ ಹಿರಿಯರಿಗೆ ಏನಾಗ್ತಿವ್, ಮೈಯಾಗ ಅಂಗಿಗಳಿಗೆ ಚಾಟಿಗೆ ಏನ ಕೋರಿ ಆಗ್ತಿದ್ದು. ಏಕ ಕಾಲಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಏನಂತಾರೆ ಎರಡನೇ ಕಡ? ಕೆಲವು ಕಡೆಗಳಲ್ಲಿ ಸರ್ವವನ್ನು ಪರಮೇಶ್ವರನೇ ಉತ್ಪತ್ತಿ ಮಾಡಿರುತ್ತಾನೆ. ಈ ರೀತಿಯಿಂದ ಕ್ರಮವಿಲ್ಲದೆಯೇ ಉತ್ಪತ್ತಿಯನ್ನು ಹೇಳಿರುತ್ತದೆ. ಇಲ್ಲಿ ತನ ಯದ್ಯಪಿಗಾರನ ಮಾತದ್ರಿ. ಉಪನಿಷತ್ತೇ ಹೇಳ್ಯಾವ. ಚಾಂದೋಗ್ಯ ಉಪನಿಷತ್ತು 3 ಭೂತದಿಂದ ಹೇಳ್ಯದ. ಇನ್ನ ತೈತರಿ ಉಪನಿಷತ್ತು 5 ಭೂತಗಳಿಂದ ಆಗ್ಯದ ಅಂತ ಹೇಳ್ಯಾರ. ಮತ್ತೆ ಇಲ್ಲಿ ಪರಮೇಶ್ವರನಿಂದ ಎಲ್ಲವೂ ತಾನೇ ಉಪಪತ್ತಿ ಹುಟ್ಟ್ಯವ. ಇಲ್ಲೆಲ್ಲ ಕ್ರಮ ಹೇಳ್ಯದಲ್ರಿ ಅಂತನವ. ಈ ಪ್ರಕಾರವಾಗಿ ತಥಾಪಿ ಏನ್ ಹೇಳ್ತಾರೆ ನೋಡ್ರಿ, ಅಲ್ಲಿ ವೇದಗಳ ಅಭಿಪ್ರಾಯವು ಈ ಪ್ರಕಾರವಿರುತ್ತದೆ. ಅಲ್ಲಿ ಹೇಳ್ಯದಂದ್ರು ಸಹಿತ ವೇದದ ಅಭಿಪ್ರಾಯ ಏನದ? ಅಲ್ಲಿ ವೇದಗಳ ಅಭಿಪ್ರಾಯವು ಈ ಪ್ರಕಾರವಿರುತ್ತದೆ. ಜಗತ್ತು ಮಿಥ್ಯವಾಗಿರುತ್ತದೆ. ವೇದ ಹೇಳ್ಯದಂದ್ರು ಸಹಿತ ಜಗತ್ತು ಹೆಂಗದ? ಮಿಥ್ಯವಾಗಿರುತ್ತದೆ. ಮಿಥ್ಯ ಅಂದ್ರೆ ಯಾತಿ ಅಸತ್ ಭಾಸಮಾನತ್ವೇ ಸತಿ ಇತಿ ಮಿಥ್ಯ. ಇತಿ ಮಿಥ್ಯ. ಯಾವುದು ಅಸತ್? ಅಸತ್ ಅಂದ್ರೆ ಬಂಜಿ ಮಗ ಮಲ್ ಕೊಡ ಹಾದಿತ್ತ ಹೇಳಿ ಮತ್ತೆ ಭಾಸಮಾನವಾಗಿ ತೋರ್ತದ. ಹಂಗ್ ತೋರಿದ್ರು ಸಹಿತ ಅದಕ್ಕೆ ಏನಂದ್ರಪ್ಪ? ಮಿಥ್ಯ. ಜಗತ್ತು ಮಿಥ್ಯವಾಗಿರುತ್ತದೆ. ಒಂದು ವೇಳೆ ಜಗತ್ತು ಯಾವುದಾದರೂ ಪದಾರ್ಥವಾಗಿದ್ದಾದರೆ ವೇದವು ಅದರ ಉತ್ಪತ್ತಿಯನ್ನು ಅನೇಕ ಪ್ರಕಾರದಿಂದ ಹೇಳುತ್ತಿರಲಿಲ್ಲ. ನೋಡ್ರಿ,
ಅದು ಇತ್ತಂದ್ರ ಹಿಂಗ ಅನೇಕ ಪ್ರಕಾರ ಹೇಳ್ತಿತ್ತಿಲ್ಲ. ಒಂದು ವೇಳೆ ಜಗತ್ತು ಯಾವುದಾದರೂ ಪದಾರ್ಥವಾಗಿದ್ದಾದರೆ ವೇದವು ಅದರ ಉತ್ಪತ್ತಿಯನ್ನು ಅನೇಕ ಪ್ರಕಾರದಿಂದ ಹೇಳುತ್ತಿರಲಿಲ್ಲ, ಒಂದೇ ಪ್ರಕಾರ ಹೇಳ್ತಿತ್ತದು. ಆದರೆ ಅನೇಕ ಪ್ರಕಾರದಿಂದ ಜಗತ್ತಿನ ಉತ್ಪತ್ತಿಯನ್ನು ಹೇಳಿರುತ್ತದೆ. ಆದ್ದರಿಂದ ಜಗತ್ತಿನ ಉತ್ಪತ್ತಿಯನ್ನು ಪ್ರತಿಪಾದನೆ ಮಾಡುವುದರಲ್ಲಿ ವೇದಗಳ ತಾತ್ಪರ್ಯವಿಲ್ಲ. ಮತ್ತೇನೆಂದರೆ ಜಗತ್ತನ್ನು ನಿಷೇಧ ಮಾಡಿ ಅದ್ವೈತ ಬ್ರಹ್ಮವನ್ನು ತಿಳಿಸುವುದಕ್ಕೋಸ್ಕರ ಯಾವುದೇ ಒಂದು ರೀತಿಯಿಂದ ಮಿಥ್ಯವಾದ ಜಗತ್ತಿನ ಆರೋಪವನ್ನು ಮಾಡುತ್ತಾರೆ. ಜಗತ್ತಿನ ಆರೋಪವನ್ನು ಮಾಡ್ಯಾರ. ಇಲ್ಲಿ ಅದ ಅಂತ ಹೇಳಕ್ ಹೊಂಟಿಲ್ಲ, ಅದು ನಿಷೇಧ ಮಾಡುವುದದ. ಯಾಕೆ ಆರೋಪ ಮಾಡ್ಲಾರ್ದೆ ಅಪವಾದ ಮಾಡ್ಲಿಕ್ಕೆ ಬರುವುದಿಲ್ಲ, ಅದಕ್ಕೆ ಆರೋಪ ಮಾಡಿ ಹೇಳುದದ. ಆರೋಪ ಅಂದ್ರೆ ಏನ್ರಿ? वस्तु में अवस्तु कर कथनವೇ ಆರೋಪ. ಆರೋಪ ವಸ್ತು ಮೇ ಅವಸ್ತು ಕರ್ ಕಥನ ಆರೋಪ. ಹೆಂಗ? ಉದಾಹರಣೆ ಏನ್ರಿ ಅದಕ್ಕ? ಇದ್ದ ವಸ್ತುವಿನಲ್ಲಿ ಇಲ್ಲದ ವಸ್ತು ತೋರುವುದೇ ಆರೋಪ. ಆರೋಪ. ಇದ್ದ ಮಣ್ಣಿನಲ್ಲಿ ಇಲ್ಲದ ಗಣಪತಿ ಹೇಳುವುದೇ ಆರೋಪ. ಗಣಪತಿ ಇಲ್ಲೇ ಇಲ್ಲ, ಆದ್ರೂ ಅದ ಅಂತ ಹೇಳುದು ಏನದ? ವಾಸ್ತವಿಕವಾಗಿ ಮಣ್ಣದ. ಘಟವೇ ಪುಷಿ ಘಟವೇ ನೀನು ಧಿಟದಂತೆ ತೋರಿ ಏನೆಂಬೆ. ಮೊದಲು ಮೃತ್ತಿಕೆಯ ಪಿಂಡದೊಳು ನೀ ಇಲ್ಲ, ಒಡೆದು ಧೂಳಾಗಿಯೂ ನೀ ಇಲ್ಲ, ಮಧ್ಯದೊಳಗೆ ನಿನಗಾವ ನಿಜ ತೋರಿಕೆಯಹುದು. ಹಂಗಿಲ್ಲಿ ಆರೋಪ ಎದ್ರದು? ಇದ್ದ ಮಣ್ಣಿನಲ್ಲಿ ಇಲ್ಲದ ಗಣಪತಿ ಹೇಳುವುದೇ ಆರೋಪ. ಅಪವಾದ ಅಂದ್ರೆ ಏನ್ರಿ? ಅವಸ್ತುವಾದಿ ವಸ್ತುಕರ ಕಥನ್ ಅಪವಾದ. ಅವಸ್ತುವಾದಿ ವಸ್ತು ಕಥನ, ಅದಕ್ಕೆ ಅಪವಾದ. ಅದಕ್ಕೆ ಆ ಗಣಪತಿ ನಿಮ್ಗೆ ಅಪವಾದ ಗೊತ್ತಾಗ್ತದ ಅಂತೇಳಿ ಕೆರೆಗರೆ ಹೊಳೆಗರೆ ಒಯ್ದು ಒಗಿತಾರದು. ಏನಾಗ್ತದದು? ಮತ್ತ ಮಣ್ಣೆ. ಅದಕ್ಕೆ ಮೃತ್ತಿಕತ್ತೇವ ಸತ್ಯಂ, ಸತ್ಯವಾಗಿ ಉಳಿದೇವದು ಮಣ್ಣ. ಅದು ವ್ಯಾವಹಾರಿಕ ದೃಷ್ಟಿಯಿಂದ ಹೇಳುದು. ಆ ಮಣ್ಣು ಸತ್ಯ ಇಲ್ಲ, ದೃಷ್ಟಾಂತ ಕೊಟ್ಟದದು. ವೇದಗಳ ತಾತ್ಪರ್ಯವಿಲ್ಲ. ಏನಂತ? ಜಗತ್ತಿನ ಉತ್ಪತ್ತಿಯನ್ನು ಪ್ರತಿಪಾದನೆ ಮಾಡುವುದರಲ್ಲಿ ವೇದಗಳ ತಾತ್ಪರ್ಯವಿಲ್ಲ. ಮತ್ತೇನೆಂದರೆ ಜಗತ್ತನ್ನು ನಿಷೇಧ ಮಾಡಿ ಅದ್ವೈತ ಬ್ರಹ್ಮವನ್ನು, ಅದ್ವೈತ ಅಂದ್ರೆ ಏನ್ರಿ? ಒಂದೇ ಒಂದಿದ್ರಪ್ಪ, ಎರಡಿಲ್ಲದ್ದು. ಅದ್ವೈತ ಬ್ರಹ್ಮವನ್ನು ತಿಳಿಸಿ ಕೊಡುವುದಕ್ಕೋಸ್ಕರ ಯಾವುದೇ ಒಂದು ರೀತಿಯಿಂದ ಮಿಥ್ಯವಾದ ಜಗತ್ತಿನ ಆರೋಪವನ್ನು ಮಾಡುತ್ತಾರೆ. ಎಂಥ ಜಗತ್ತಿಂದು? ಮಿಥ್ಯವಾದ ಜಗತ್ತಿನ ಆರೋಪವನ್ನು ಮಾಡುತ್ತಾರೆ. ಅದಕ್ಕೊಂದು ದೃಷ್ಟಾಂತ ಹೇಳ್ತಾರೆ ನೋಡ್ರಿ. ಇಲ್ಲಿ ಏನ್ ಹೇಳ್ತಾರ? ದೃಷ್ಟಾಂತ ಅಂದ್ರೆ ಏನ್ರಿ? ಉಭಯ ಪಕ್ಷ ಸಮ್ಮತೋ ದೃಷ್ಟಾಂತ. ಉಭಯ ಪಕ್ಷ ಸಮ್ಮತೋ ದೃಷ್ಟಾಂತ. ಉಭಯ ಅಂದ್ರೆ ಇಬ್ರು. ಹೇಳೋರಿಗೂ ಅದು ಸಮ್ಮತಿ ಇರ್ಬೇಕು, ಕೇಳುವವರಿಗೂ ಸಮ್ಮತಿ ಇರ್ಬೇಕು. ಅದು ಹೌದಾ ಅಂತ ಅವ ಅನ್ಬೇಕು, ನಾ ಹೇಳುದು ತಿಳಿತು ಅಂತ ಇವ ಅನ್ಬೇಕು. ದೃಷ್ಟಾಂತ ಏನಂತಾರೆ? ಯಾವ ಪ್ರಕಾರ ವಿನೋದದ ನಿಮಿತ್ತ ಮದ್ದಿನ ಆನೆಯನ್ನು ಹಾರಿಸುವುದರ ಸಲುವಾಗಿ ಮಾಡುತ್ತಾರೆ.
ಆಗ ಅದರ ಕಿವಿ ಬಾಲಗಳು ಅಂಕುಡೊಂಕಾಗಿದ್ದರೆ ಅದನ್ನು ಸರಿ ಮಾಡಲು ತಿದ್ದಲು ಹೇಗೆ ಪ್ರಯತ್ನ ಮಾಡುವುದಿಲ್ಲವೋ? ಕಾಲು ಡೊಂಕಯ್ಯದ, ಬಾಲ ಡೊಂಕಯ್ಯದ, ಕಿವಿ ಉರ್ಪಟ್ಟಿಗ್ಯದ, ಹಿಂಗೇನರೇ ಆಗಿತ್ತಂದ್ರೆ ಅದನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಅವ್ರು ಏನಾರ ಪ್ರಯತ್ನ ಮಾಡ್ತಾರೇನು? ಇಲ್ಲ. ಅದಕ್ಕೇನು ಮಾಡೋದು? ಬೆಂಕಿ ಹಚ್ಚಿ ಸುಡುದದು, ಒಟ್ಟು ಡಬ್ಬತ್ತ. ಹಾಗೆ ಅದ್ವೈತ ಜ್ಞಾನದ ನಿಮಿತ್ತ ಪ್ರಪಂಚವನ್ನು ನಿಷೇಧ ಮಾಡುವುದರ ಸಲುವಾಗಿ ಏನಂತಾರೆ ನೋಡ್ರಿ, ಅದ್ವೈತ ಜ್ಞಾನದ ನಿಮಿತ್ತ ಪ್ರಪಂಚವನ್ನು ನಿಷೇಧ ಮಾಡುವುದರ ಸಲುವಾಗಿ ಪ್ರಪಂಚವನ್ನು ಆರೋಪ ಮಾಡಿರುತ್ತದೆ. ಈ ಪ್ರಪಂಚನೇ ಆರೋಪದಲ್ಲ, ಏನು ಹೇಳಿದ್ರು ಆರೋಪ ಇಲ್ಲದು. ಯಾಕಂದ್ರೆ ಆರೋಪ ಮಾಡ್ಲಾರ್ದೆ ಅಪವಾದ ಮಾಡ್ಲಿಕ್ಕೆ ಬರುವುದಿಲ್ಲ, ಗುರಿ ಹಿಡ್ಲಾರ್ದೆ ಬಾಣ ಬಿಡ್ಲಿಕ್ಕೆ ಬರಂಗಿಲ್ಲ, ಗುರಿ ಇಟ್ಟೇ ಬಾಣ ಬಿಡ್ಬೇಕಾಗ್ತದೆ. ಅಧ್ಯಾರೋಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಇಲ್ಲದು. ಆರೋಪ ಮಾಡಿರುತ್ತದೆ. ಆದ್ದರಿಂದ ವೇದಗಳು ಪ್ರಪಂಚದ ಉತ್ಪತ್ತಿ ಕ್ರಮವನ್ನು ಏಕರೂಪವಾಗಿ ಹೇಳುವುದರಲ್ಲಿ ಪ್ರಯತ್ನವನ್ನು ಮಾಡಿರುವುದಿಲ್ಲ. ಅದು ಇರ್ತಿತ್ತು ಅಂದ್ರೆ ಅದರ ಕ್ರಮ ಹೇಳಕ್ ಬರ್ತಿತ್ತು. ಇಲ್ಲದು. ಈಗ ಒಂದು ಮಗ ಹುಟ್ಟ್ಯದಂದ್ರೆ ಯಾರಿಂದ ಹುಟ್ಟಿತು, ಹ್ಯಾಂಗ್ ಹುಟ್ಟಿತು ಎಲ್ಲ ಕೇಳಕ್ ಬರ್ತಿತ್ತು. ಆ ಮಗನೇ ಇಲ್ಲ. ಪ್ರಪಂಚದ ಉತ್ಪತ್ತಿ ಕ್ರಮಗಳನ್ನು ವೇದಗಳು ಏಕರೂಪದಿಂದ ಹೇಳಿಲ್ಲ. ಯಾಕೆ ಹೇಳಿಲ್ಲ? ಇತ್ತು ಅಂದ್ರೆ ಏಕರೂಪದಿಂದ ಹೇಳಕ್ ಬರ್ತಿತ್ತು. ಇಲ್ಲದ್ದು ಹ್ಯಾಂಗನು ಹೇಳಿದ್ರೆ ನಡೀತದ. ಈಗ ಪಂಚೀಕರಣದ ನೋಡ್ರಿ, ಎಷ್ಟು 25 ಭೂತದಿಂದ ಹುಟ್ಟಿ ಅವತ್ತು ಹೇಳ್ತರು, ಎಷ್ಟೋ ಹೇಳಿದ್ರು. ಪಂಚೀಕರಣ ಅನೇಕ ರೀತಿಯಿಂದ ಯಾಕೆ ಹೇಳ್ಯಾರ? ಅದು ಇಲ್ಲದ್ದು. ಇದ್ದುದ್ರ ಭಾಗ್ಯ ಮಾತ್ರ ಹಂಗ ಅನೇಕ ಹೇಳಿಕ್ ಬರುವುದಿಲ್ಲ. ಒಂದೇ ರೀತಿ ಅದು. ನಮ್ಮ ಸ್ವರೂಪ ಬ್ರಹ್ಮ ವಸ್ತು ಅದ, ಅದು ಒಂದೇ ಲೆವೆಲ್. ವೇದಗಳು ಏಕರೂಪದಿಂದ ಹೇಳಿಲ್ಲ. ಆದ್ದರಿಂದ ಅದನ್ನು ಈ ರೀತಿ ತಿಳಿಯುತ್ತಾರೆ. ವೇದಗಳ ಅಭಿಪ್ರಾಯವು ಪ್ರಪಂಚವನ್ನು ನಿಷೇಧ ಮಾಡುವುದರಲ್ಲಿರುತ್ತದೆ. ಉತ್ಪತ್ತಿಯಲ್ಲಿ ಅದರ ಅಭಿಪ್ರಾಯವಿರುವುದಿಲ್ಲ. ಅದು ನಿಷೇಧ ಮಾಡೋಗೋಸ್ಕರದಲ್ಲಿ ಆ ವೇದದ ತಾತ್ಪರ್ಯದ ವಿನ ಅದಂತ ಹೇಳಕ್ ಹೋಗಿಲ್ಲ ಅವರು. ಇನ್ನು 241ನೇ ಅಂಕದಲ್ಲಿ ಶ್ರುತಿ ವಚನಗಳಿಂದಾದ ಜಗತ್ತುತ್ಪತ್ತಿ ಕಥನದ ಬಗ್ಗೆ ಸೂತ್ರಕಾರ ಹಾಗೂ ಭಾಷ್ಯಕಾರರ ಅಭಿಪ್ರಾಯವು. ನೋಡ್ರಿ ಏನಂತಾರ್ರಿ, ಶ್ರುತಿ ವಚನಗಳಿಂದಾದ ಜಗದುತ್ಪತ್ತಿ ಕಥನದ ಬಗ್ಗೆ ಸೂತ್ರಕಾರರ ಯಾರ್ರಿ? ವ್ಯಾಸ ಮಹರ್ಷಿ. ವ್ಯಾಸ ಮಹರ್ಷಿಗಳು. ಭಾಷ್ಯಕಾರರು ಶಂಕರಾಚಾರ್ಯರು. ಸೂತ್ರಕಾರರು ಹಾಗೂ ಭಾಷ್ಯಕಾರರ ಅಭಿಪ್ರಾಯವು. ಒಂದೇ ಕಡ ಸೂತ್ರಕಾರರ ಹಾಗೂ ಭಾಷ್ಯಕಾರರು 2ನೇ ಅಧ್ಯಾಯದಲ್ಲಿ, 2ನೇ ಅಧ್ಯಾಯ ಯಾವುದಪ್ಪ ಅಂದ್ರೆ ಬ್ರಹ್ಮಸೂತ್ರದ 2ನೇ ಅಧ್ಯಾಯದಲ್ಲಿ ಉತ್ಪತ್ತಿಯ ಕ್ರಮವನ್ನು ಹೇಳಿರುವಂಥ ಶ್ರುತಿ ವಚನಗಳ ವಿರೋಧವನ್ನು ದೂರ ಮಾಡಿ ಒಂದೇ ರೂಪದಿಂದ ತೈತರಿಯ ಶ್ರುತಿಯ ಅನುಸಾರವಾದ ಉತ್ಪತ್ತಿ ಕ್ರಮದಲ್ಲಿ ಯಾವ ಸರ್ವ ಉಪನಿಷತ್ತುಗಳ ಅಭಿಪ್ರಾಯವನ್ನು ಹೇಳಿರುವರೋ ಅದನ್ನು ಮಂದ ಜಿಜ್ಞಾಸುಗಳ, ಅದು ಯಾರ ಸಲುವಾಗಿ ಹೇಳ್ಯಾರಪ್ಪ ಅಂದ್ರೆ
ಮಂದ ಜಿಜ್ಞಾಸುಗಳ ಸಲುವಾಗಿ ಹೇಳ್ಯಾರ ವಿನ ಉತ್ತಮ ಅಧಿಕಾರಿ ಸಲುವಾಗಿ ಹೇಳೇ ಇಲ್ಲದು. ಏನಂತಾರ್ರಿ? ಒಂದೇ ರೂಪದಿಂದ ತೈತರಿಯ ಉಪನಿಷತ್ತೊಳಗೆ ಎಷ್ಟು ಭೂತದಿಂದ ಹುಟ್ಟಿ ಅಂತ ಹೇಳಿದ್ರಿ? 5 ಭೂತದಿಂದ ಅಂತ ಹೇಳ್ಯಾರ. 5 ಭೂತಗಳಿಂದ. ತೈತರಿಯ ಶ್ರುತಿಯ ಅನುಸಾರವಾದ ಉತ್ಪತ್ತಿ ಕ್ರಮದಲ್ಲಿ ಯಾವ ಸರ್ವ ಉಪನಿಷತ್ತುಗಳ ಅಭಿಪ್ರಾಯವನ್ನು, ಎಲ್ಲ ಉಪನಿಷತ್ತುಗಳು ಆ ತೈತರಿಯ ಉಪನಿಷತ್ತುಗಳ ಅಭಿಪ್ರಾಯವನ್ನೇ ಹೇಳಿರುವರು. ಅದನ್ನು ಮಂದ ಜಿಜ್ಞಾಸುಗಳ ಸಲುವಾಗಿ ಹೇಳಿರುತ್ತಾರೆ. ಯಾರ ಸಲುವಾಗಿಪ್ಪ ಅಂದ್ರೆ ಆ ಮಂದ ಜಿಜ್ಞಾಸುಗಳ ಸಲುವಾಗಿ. ಯಾಕ? ಆ ಜಗತ್ತಿನ ಕಲ್ಪನೆಯಿಂದ ಕೂಡ್ಕೊಂಡಿದ್ದುದರಿಂದ ಆ ಮಂದ ಜಿಜ್ಞಾಸುಗಳ ಸಲುವಾಗಿ ಹೇಳಿರುತ್ತಾರೆ. ಯಾರು ಪೂರ್ವದಲ್ಲಿ ಅಂದ್ರೆ ಉಪನಿಷತ್ತುಗಳಲ್ಲಿ ಹೇಳಿದ ಉತ್ಪತ್ತಿ ಕ್ರಮದ ವಾಕ್ಯಗಳ ಅಭಿಪ್ರಾಯವನ್ನು ತಿಳಿಯಲು ಅಸಮರ್ಥರಾಗಿರುವರು. ಅಂಥ ಪೂರ್ವದಲ್ಲೇನು ಹೇಳ್ಯಾರ್ರಿ? ಸದೇವ ಸೌಮ್ಯ ಇದಮಾಗ್ರ ಆಶೇತ್ ಏಕಮೇವಾದ್ವಿತೀಯಂ ಬ್ರಹ್ಮ. ಅದು ಒಂದೇ ಒಂದಿತ್ತು. ಅದರಲ್ಲಿ ಏನಾಯ್ತು? ಬಯಕೆಗಳುಂಟಾದು. ತೇಕ್ಷತಂ ಬಹುಶಾಂ, ಬಹಳ ಆಗ್ಬೇಕಂತ ಹೇಳಿದ ಉತ್ಪತ್ತಿ ಕ್ರಮದ ವಾಕ್ಯಗಳ ಅಭಿಪ್ರಾಯವನ್ನು ತಿಳಿಸಲು ಅಸಮರ್ಥರಾಗಿರುವರು. ಯಾರವರು? ಆ ಮಂದ ಜಿಜ್ಞಾಸುಗಳು. ಅದಕ್ಕೆ ತಿಳಿಲಿಲ್ಲ ಅವರಿಗೆ. ಅಂಥ ಮಂದ ಜಿಜ್ಞಾಸುಗಳಿಗೆ ಉಪನಿಷತ್ತುಗಳಲ್ಲಿ ಅನೇಕ ಪ್ರಕಾರದ ಜಗದುತ್ಪತ್ತಿ ಕ್ರಮವನ್ನು ನೋಡಿ ಈ ಉಪನಿಷತ್ತುಗಳು ತಮ್ಮ ತಮ್ಮಲ್ಲಿಯೇ ವಿರೋಧ ಆಗಿರುತ್ತವೆ ಎಲ್ಲ ಎಂಬ ಭ್ರಾಂತಿ ಉಂಟಾಗುತ್ತದೆ. ಈ ಉಪನಿಷತ್ತುಗಳು ಒಂದೇ ನಮ್ಮನ್ನು ಹೇಳ್ಬೇಕಲ್ಲ. ಒಂದು ಉಪನಿಷತ್ತು ಒಂಥರ ಹೇಳ್ತದ, ಒಂದು ಉಪನಿಷತ್ತು ಒಂಥರ ಹೇಳ್ತದ. ಕೆಲವು ಯುಗಪತಿ ತನ್ನಿಂದ ತಾನೇ ಹುಟ್ಟ್ಯಾವ ಅಂತ ಹೇಳ್ತಾರೆ. ಹಿಂಗ ಭ್ರಾಂತಿ ಉಂಟಾಗ್ತದಂತ ಹೇಳಿ ನಿಜಗುಂಡ್ರಾದ್ರು ನೋಡ್ರಿ ಏನ್ ಹೇಳ್ಯಾರ? ಚಿತ್ತಿನ ವಿವರ್ತವೇ ಜಗವಿದು ಅಂತ ಹೇಳ್ಯಾರ. ಮೊದಲ ಅವರೇ ನಿಜಗುಂಡ್ರು ಜಗತ್ತಿ ಹೆಂಗಾಗ್ಯದಪ್ಪ ಅಂದ್ರ ಚಿತ್ತಿನ ವಿವರ್ತವೇ ಜಗವಿದು ಅಂತ ಹೇಳ್ಯಾರ. ಮುಂದೋಗಿ ಏನ್ ಹೇಳ್ಯಾರ? ಆರಮ್ಮ ಅನುಭವಸ್ತಾರದಾಗ ಹೇಳ್ಯಾರಲ್ರಿ. ಮುಂದೋಗಿ ಮತ್ತೇನ್ ಹೇಳ್ಯಾರ ಪರಮಾನುಬೋಧಿ ಒಳಗ? ಬ್ರಹ್ಮದ ವಿವರ್ತ ಅಂತ ಹೇಳ್ಯಾರಪ್ಪ. ಬ್ರಹ್ಮದ ವಿವರ್ತವೆಂದೆನಿಸದು ಜಗವಿದು. ಅಲ್ಲಿ ಇಲ್ಲಂತ ಹೇಳ್ಯಾರ್ರಿ. ಹೌನ್ರಿ. ಇಲ್ಲಿ ಚಿತ್ತಿನ ವಿವರ್ತವಿದು ಜಗ ಅಂತ ಹೇಳ್ಯಾರ. ಅಲ್ಲಿ ಪರಮಾನುಭೂತಿಯೊಳಗೆ ಏನ್ ಹೇಳ್ಯಾರ? ಬ್ರಹ್ಮದ ವಿವರ್ತವೆಂದೆನಿಸದು ಜಗವಿದು, ಬ್ರಹ್ಮದ ಕಾರ್ಯವೆಂದೆನಿಸದು, ಬ್ರಹ್ಮಸ್ಥವೆನಿಸದು. ಇದು ಬ್ರಹ್ಮದ ವಿವರ್ತನೂ ಅಲ್ಲ, ಬ್ರಹ್ಮದ ಪರಿಣಾಮನೂ ಅಲ್ಲ, ಬ್ರಹ್ಮದ ಕಾರ್ಯನೂ ಅಲ್ಲ, ಬ್ರಹ್ಮದ ಒಳಗನೂ ಇಲ್ಲ, ಬ್ರಹ್ಮದ ಹೊರಗನೂ ಇಲ್ಲ. ನೋಡ್ರಿ, ಒಬ್ರೇ ನಿಜಗೊಂಡ್ರು. ಮತ್ ಹ್ಯಾಂಗದ ಪುಷಿ ತೋರ್ಕೆ ಅಂದಾರ ಅವರು. ಸುಳ್ಳೆ ತೋರ್ತದಪ್ಪ ಇದು. ಒಬ್ರೇ ಎರಡೂ ರೀತಿ ಹೇಳಿದ್ರಲ್ರಿ. ಚಿತ್ತಿನ ವಿವರ್ತ ಜಗ ಇದು ಅಂತ ಮೊದಲು ಹೇಳಿದ್ರು. ನಂತರ ಬ್ರಹ್ಮದ ವಿವರ್ತವೆಂದೆನಿಸದು ಜಗವಿದು, ಬ್ರಹ್ಮದ ಕಾರ್ಯವೆಂದೆನಿಸದು, ಬ್ರಹ್ಮಸ್ಥವೆನಿಸದು. ಮತ್ತೆ ಹ್ಯಾಂಗದಂದ್ರೆ ಪುಷಿ ತೋರ್ಕೆ, ಸುಳ್ಳೆ ತೋರ್ತದಂತಾರ ಅವರು.
ಮೊದಲ ಚಿತ್ತಿನ ವಿವರ್ತ ಅಂತ ಹೇಳ್ಯಾರ, ಹಿಂದಿನ ಗಡಿ ಇಲ್ಲ. ಏನಂತಾರೆ, ಯಾರು ಪೂರ್ವದಲ್ಲಿ ಉಪನಿಷತ್ತುಗಳಲ್ಲಿ ಹೇಳಿದ ಉತ್ಪತ್ತಿ ಕ್ರಮದ ವಾಕ್ಯಗಳ ಅಭಿಪ್ರಾಯವನ್ನು ತಿಳಿಯಲು ಅಸಮರ್ಥರಾಗಿರುವರು. ಅಲ್ಲಿ ಗೊತ್ತಾಗ್ಲಿಲ್ಲ ಅವರಿಗೆ, ಸುಳ್ಳೇ ತೋರ್ತದ ಅನ್ನೋದು ಗೊತ್ತಾಗ್ಲಿಲ್ಲ. ಅಂತ ಮಂದ ಜಿಜ್ಞಾಸುಗಳಿಗೆ ಉಪನಿಷತ್ತುಗಳಲ್ಲಿ ಅನೇಕ ಪ್ರಕಾರದ ಜಗದ ಉತ್ಪತ್ತಿ ಕ್ರಮವನ್ನು ನೋಡಿ ಈ ಉಪನಿಷತ್ತುಗಳು ತಮ್ಮ ತಮ್ಮಲ್ಲಿಯೇ ವಿರೋಧವಿರುತ್ತವೆ ಎಲ್ಲ ಎಂಬ ಅಭಿಪ್ರಾಯ ಉಂಟಾಗುತ್ತದೆ. ಭ್ರಾಂತಿ ಉಂಟಾಗುತ್ತೆ. ಏನ್ರಿ? ಎಂಬ ಭ್ರಾಂತಿ ಉಂಟಾಗುತ್ತದೆ. ಈ ಭ್ರಾಂತಿಯನ್ನು ದೂರ ಮಾಡುವುದಕ್ಕೋಸ್ಕರ ಸರ್ವ ಉಪನಿಷತ್ತುಗಳಲ್ಲಿ ಒಂದೇ ರೂಪದಿಂದ ಜಗತ್ತುತ್ಪತ್ತಿಯನ್ನು ಪ್ರತಿಪಾದನೆ ಮಾಡುವ ರೀತಿಯನ್ನು ಹೇಳುತ್ತಾರೆ. ಯಾರು? ಸೂತ್ರಕಾರರು, ಭಾಷ್ಯಕಾರರು. ಅವ್ರು ಏನ್ ಹೇಳಿದ್ರಿ? ತೈತರಿ ಉಪನಿಷತ್ತಿನಲ್ಲಿ ಅವರು ಕ್ರಮ ಹೇಳ್ಕೊತ್ ಬಂದ್ರು. ತಸ್ಮಾದ್ವಾಯ ತಸ್ಮಾದಾತ್ಮನ. ತಸ್ಮಾದ್ವಾಯ ಅಂದ್ರೆ ಆ ಪರಮಾತ್ಮನಿಂದಾಗಲಿ, ತಸ್ಮಾತ್ ಅಂದ್ರೆ ಈ ಆತ್ಮನಿಂದಾಗಲಿ. ಏನಂತಾರ? ಕೇಳ್ಸಲ್ದೇನ್ರಿ ಇವ್ರಿಗೆ? ಕೇಳ್ತದ್ರಪ್ಪ, ಕೇಳಿಸ್ತದ್ರಪ್ಪ. ಇಲ್ಲ, ಈ ಕಾಂಪ್ರೆಸ್ದವ್ರು ಏನಲ್ಲಗತ್ತಾರ ಮೇಷನ? ಸರಿಯಾಗಿ ಕೇಳುದಿಲ್ಲಪ್ಪ. ಎಲ್ಲಾರು ಮ್ಯೂಟ್ ಮಾಡಿದ್ರೆ ಸರಿಯಾಗಿ ಕೇಳ್ತೈತೆ ಅಪ್ಪರ. ಇದು ಯಾರು ಮ್ಯೂಟ ಮಾಡುದಿಲ್ಲ, ಸರಿಯಾಗಿ ಕೇಳುದಿಲ್ಲಪ್ಪ. ಮೇಷಣ ಕೇಳ್ಸಲ್ದನ್ರಿ? ಮತ್ತೊಂಬರ್ರಿ ಅಂತ ಹೇಳ್ರಿ ಅವ್ರಿಗೆ ಲೆಫ್ಟ್ ಆಗಿ. ನಿಮ್ಗಾರಿ ಕೇಳಿಸ್ಲತ್ತದಿಲ್ಲ? ಶಿವ ಶಿವ. ನೋಡ್ರಿ ಏನಂತಾರ್ರಿ, ಒಂದೇ ರೂಪದಿಂದ ಜಗತ್ತುತ್ಪತ್ತಿಯನ್ನು ಪ್ರತಿಪಾದನೆ ಮಾಡುವ ರೀತಿಯನ್ನು ಹೇಳಿರುತ್ತಾರೆ. ಮತ್ತು ಎರಡನೇ ಕಡೆ, ಯಾರಿಗೆ ಬ್ರಹ್ಮ ವಿಚಾರದಿಂದ ಯಥಾರ್ಥ ಜ್ಞಾನವಾಗುವುದಿಲ್ಲವೋ, ನೋಡ್ರಿ ನಂತರ, ಯಾರಿಗೆ ಬ್ರಹ್ಮ ವಿಚಾರದಿಂದ ಯಥಾರ್ಥ ಜ್ಞಾನವಾಗುವುದಿಲ್ಲೋ ಅವರಿಗೆ ಲಯ ಚಿಂತನೆ ಮಾಡುವ ನಿಮಿತ್ತವಾಗಿಯೂ ಕೂಡ ಈ ಉತ್ಪತ್ತಿ ಕ್ರಮವನ್ನು ಹೇಳಿರುತ್ತಾರೆ. ಆ ಬ್ರಹ್ಮ ಅದು ನಿನ್ನ ಸ್ವರೂಪದೇ ಆದಪ್ಪ ಅಂತ ಹಿಂಗ ಹೇಳಿದ್ರಿಂದ ಅವನಿಗೆ ಅದು ಏನಾಗಂಗಿಲ್ಲ, ತಿಳಿಯಂಗಿಲ್ಲ ಅವನಿಗೆ. ನೋಡ್ರಿ ಏನಂತಾರೆ, ಯಾರಿಗೆ ಬ್ರಹ್ಮ ವಿಚಾರದಿಂದ ಯಥಾರ್ಥ ಜ್ಞಾನವಾಗುವುದಿಲ್ಲವೋ ಅವರಿಗೆ ನೀನೇ ಏನದೀಪ ಅಂದ್ರೆ ಬ್ರಹ್ಮ ಸ್ವರೂಪನೇ ಇದ್ದಿ ಅಂದ ಕೂಡಲೇ ಅವನಿಗೆ ಏನಾಗೋದಿಲ್ಲ, ತಿಳಿಯಂಗಿಲ್ಲ ಅವನಿಗೆ. ಅವ್ರಿಗೆ ಏನ್ ಹೇಳ್ತಾರ? ಲಯ ಚಿಂತನೆ ಮಾಡುವ ನಿಮಿತ್ತವಾಗಿಯೂ ಕೂಡ ಉತ್ಪತ್ತಿ ಕ್ರಮವನ್ನು ಹೇಳುತ್ತಾರೆ. ಇದು ಯಾಕೆ ಹೇಳ್ಯಾರಪ್ಪ ಅಂತ ಕೇಳಿದ್ರೆ, ಲಯ ಚಿಂತನೆ ಮಾಡುಗೋಸ್ಕರವಾಗಿ ಹೇಳಿರುತ್ತಾರೆ. ಯಾವ ಕ್ರಮದಿಂದ ಉತ್ಪತ್ತಿಯನ್ನು ಹೇಳಿರುವರೋ ಅದರ ವಿರುದ್ಧ ಕ್ರಮದಿಂದ ಲಯ ಚಿಂತನವನ್ನು ಮಾಡಬೇಕು. ಆ ಲಯ ಚಿಂತನದಿಂದ ಅದ್ವೈತದಲ್ಲಿ ಬುದ್ಧಿಯು ಏನಾಗ್ತದೆ? ಸ್ಥಿತವಾಗುತ್ತದೆ. ಆಲಯ ಚಿಂತನದ ಪ್ರಕಾರವನ್ನು ಪಂಚೀಕರಣದಲ್ಲಿ ವಾರ್ತಿಕಕಾರರಾದ ಸುರೇಶ್ವರಾಚಾರ್ಯರು ಹೇಳಿರುತ್ತಾರೆ. ಇದು ಎದರಿಗೋಸ್ಕರವಾಗಿ ಹೇಳಿದೆವಪ್ಪ ಅಂತ ಕೇಳಿದ್ರೆ, ಜಗತ್ತದಂತ ಹೇಳಗೋಸ್ಕರವಾಗಿಲ್ಲ. ಆ ಮಂದ ಅಧಿಕಾರಿಗೆ ನೀನೇ ಬ್ರಹ್ಮ ಇದ್ದಿ ಅಂತ ಕೂಡಲೇ ತಿಳಿಲಿಲ್ಲ.
ಅದು ತಿಳ್ಕೊಳ್ಳೋ ಶಕ್ತಿ ಅವನಲ್ಲಿ ಇಲ್ಲದಕ್ಕಾಗಿ ಈ ಪ್ರಪಂಚವನ್ನು ಮೊದಲು ಆರೋಪ ಮಾಡಿ ಅದು ಲಯ ಮಾಡೋಗೋಸ್ಕರವಾಗಿ ಹೇಳಿವಿ. ಲಯ ಚಿಂತನವನ್ನು ಮಾಡಬೇಕು. ಆ ಲಯ ಚಿಂತನದಿಂದ ಅದ್ವೈತದಲ್ಲಿ ಬುದ್ಧಿಯು ಸ್ಥಿತವಾಗುತ್ತದೆ. ಯಾವಾಗ ಆ ಲಯ ಚಿಂತನದ ಪ್ರಕಾರವನ್ನು ಪಂಚೀಕರಣದಲ್ಲಿ ಯಾರಪ್ಪ ಅಂದ್ರೆ ವಾರ್ತಿಕಕಾರರಾದ ಸುರೇಶ್ವರಾಚಾರ್ಯರು, ಇವರು ಎದಕ್ಕಪ್ಪ ಅಂತ ಕೇಳಿದ್ರೆ ಭಾಷ್ಯಕ ವಾರ್ತಿಕ ಬರೆದಾರ್ರಿ. ಇವರು ಬ್ರಹ್ಮಸೂತ್ರ ಬರೆದವರು ವ್ಯಾಸರು, ಅದಕ್ಕೆ ಭಾಷ್ಯ ಬರೆದವರು ಶಂಕರಾಚಾರ್ಯರು. ಆ ಭಾಷ್ಯಕ್ಕೂ ಇವ್ರು ಏನ್ ಮಾಡಿದ್ರು, ವಾರ್ತಿಕ ಬರೆದ್ರು. ಯಾಕೆ ಭಾಷ್ಯನು ಕೆಲವೊಬ್ಬರಿಗೆ ಗೊತ್ತಾಗಲ್ಕತ್ತು, ಇನ್ನು ಸರ್ವೇ ಜನರಿಗೆ ತಿಳಿವಲ್ದಾಯ್ತು. ಅದಕ್ಕೆ ಇವರು ವಾರ್ತಿಕಕಾರರಾದ ಸುರೇಶ್ವರಾಚಾರ್ಯರು ಆ ಭಾಷ್ಯಕ್ಕೆ ವಾರ್ತಿಕ ಬರೆದ್ರು. ಸುರೇಶ್ವರಾಚಾರ್ಯರಂದ್ರೆ ಮೊದಲು ಅವರು ಮಂಡನ ಮಿಶ್ರ 85 ವರ್ಷಿಗೆ ಇವರು ಶಿಷ್ಯರಾಗ್ಯಾರ್ರಿ. ಅವರು ಇನ್ನು ಮೂರನೇ ಕಡೆ ಏನ್ ಹೇಳ್ತಾರೆ ನೋಡ್ರಿ, ಈ ಗ್ರಂಥವು ಏನ್ರಿ ಉತ್ತಮ ಜಿಜ್ಞಾಸುಗಳ ಸಲುವಾಗಿ ಇರುತ್ತದೆ. ಆದ್ದರಿಂದ ಜಗತ್ತಿನ ಉತ್ಪತ್ತಿ ಮತ್ತು ಲಯದ ರೀತಿಯನ್ನು ಬರೆದಿರುವುದಿಲ್ಲ ಮತ್ತು ಇದು ಸಾಗರ ರೂಪದಲ್ಲಿಯೂ ಇರುತ್ತದೆ. ಆದ್ದರಿಂದ ಸಂಕ್ಷೇಪದಿಂದ ಏನ್ರಿ ಇದು ಸಾಗರ ರೂಪದಲ್ಲಿಯೂ ಇರುತ್ತದೆ. ಆದ್ದರಿಂದ ಸಂಕ್ಷೇಪದಿಂದ ತೋರಿಸಿಕೊಡುತ್ತೇವೆ. ನಾವು ಪಂಚೀಕರಣ ಬಹಳ ಹೇಳಂಗಿಲ್ಲ, ಅದು ಹೆಂಗಪ್ಪ ಅಂದ್ರೆ ಸಂಕ್ಷೇಪದಿಂದ ತೋರಿಸಿಕೊಡುತ್ತೇವೆ. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, ಉತ್ತಮ ಜಿಜ್ಞಾಸುಗಳ ಸಲುವಾಗಿ ಇರುತ್ತದೆ ಅನ್ನೋದ್ರ ಮ್ಯಾಗ. ಈ ಗ್ರಂಥವು ಉತ್ತಮ ಜಿಜ್ಞಾಸುಗಳ ಸಲುವಾಗಿ ಇರುತ್ತದೆ ಅನ್ನೋದ್ರ ಮ್ಯಾಗ ಟಿಪ್ಪಣಿ ಕೊಟ್ಟಾರ. 289. ಸಮಯ ಏನೋ ಆಗ್ಯದ್ರಿ. ಆ ಟಿಪ್ಪಣಿ ನಾಳಿನ ದಿವಸ ಈ ಮೂರನೇ ಆಕಡ ನೋಡುನು. ಇಲ್ಲಿ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲಿಳೋಣ್ರಿ. ಸದ್ಗುರುನಾಥ